ನಮ್ಮನ್ನ ಕುರಿತು ಸಾವಿರ ಜನರು ಸಾವಿರ ರೀತಿಯ ಮಾತುಗಳನ್ನು ಆಡಲಿ, ಒಂದು ನೆನಪಿರಲಿ, ಜನರಿಗೆ ಮಾತನಾಡುವುದು ಬಿಟ್ಟರೆ ಬೇರೆ ಏನು ಕೂಡ ಕೆಲಸ ಇರುವುದಿಲ್ಲ. ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಗಳು ಇಲ್ಲ. ಯಾರ ಮಾತಿಗೂ ಕೂಡ ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸದಾ ಧರ್ಮ, ನ್ಯಾಯ, ನಿಷ್ಠೆ, ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನು ಮಾಡುತ್ತಾ ನಮ್ಮ ಗುರಿಯ ಕಡೆ ಗಮನವನ್ನು ಕೊಡಬೇಕು. ಬೇರೆಯವರ ಮಾತಿನ ಕಡೆ ಗಮನವನ್ನು ಕೊಡುವುದನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ಸಾಧಿಸಬೇಕಾಗಿರುವಂತಹ ವಿಚಾರವನ್ನು ಸಾಧಿಸಲು ಸಾಧ್ಯವಾಗದೇ ಹೋಗಬಹುದು. ಧರ್ಮದ ದಾರಿಯಲ್ಲಿ ನಡೆದರೆ 108 ಕಷ್ಟಗಳು ಬಂದರೂ ಕೂಡ ಕೊನೆಗೆ ಆ ಧರ್ಮ ಆತನನ್ನು ರಕ್ಷಿಸುತ್ತದೆ, ಆ ಸತ್ಯ ಆತನನ್ನು ರಕ್ಷಣೆ ಮಾಡುತ್ತದೆ. ಹಾಗಾಗಿ ಸದಾಕಾಲ ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಜೀವನವನ್ನು ಕಳೆಯಿರಿ. ಅದನ್ನು ಹೊರತುಪಡಿಸಿ ಇನ್ನೊಬ್ಬರ ಮಾತಿನ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ಅಧರ್ಮದಿಂದ ಶತ್ರು ಹಲವಾರು ಬಾರಿ ಗೆಲ್ಲಬಹುದೇನೋ, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಸದಾಕಾಲ ಧರ್ಮದಿಂದ ನಡೆಯುವುದನ್ನು ಕಲಿಯಬೇಕು. ಅಧರ್ಮ ಎನ್ನುವುದು ಆ ಕ್ಷಣಿಕ ಮಾತ್ರ ಸುಖವನ್ನು ಕೊಡಬಹುದು. ಧರ್ಮ ಎನ್ನುವುದು ಜೀವನ ಪರ್ಯಂತ, ಜೀವನದ ನಂತರವೂ ಕೂಡ ನಮ್ಮ ಹೆಸರು ಉಳಿಯುವಂತೆ ಮಾಡುತ್ತದೆ. ಕರ್ಮ ಎನ್ನುವುದು ಯಾವಾಗಲೂ ತನ್ನ ವಿಳಾಸವನ್ನು ಬರೆಯುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪುತ್ತದೆ. ಹಾಗಾಗಿ ಕರ್ಮ ಎನ್ನುವುದು ಯಾವಾಗಲೂ ನಿಷ್ಠೆಯಿಂದ ಇರಲಿ. ಜೀವನದಲ್ಲಿ ಹಾಗಾಯಿತು ಹೀಗಾಯಿತು ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಿದೆ ಎಂದು ನಾವು ಪ್ರಾಮಾಣಿಕವಾಗಿ ಇದ್ದರೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುವುದು. ನನ್ನ ಜೊತೆ ಕೆಟ್ಟದ್ದೇ ನಡೆಯುತ್ತಿದೆ ಎನ್ನುವ ಚಿಂತೆ ನಿನಗೆ ಬೇಡವೇ ಬೇಡ. ಏಕೆಂದರೆ ಕೆಟ್ಟದ್ದು ನಡೆಯುವುದರ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎನ್ನುವ ಸೂಚನೆಯನ್ನು ದೇವರು ನಿನಗೆ ಕೊಡುತ್ತಿದ್ದಾನೆ ಎನ್ನುವ ಮಾತನ್ನು ನೀನು ಅರಿತು ಜೀವನವನ್ನು ಕಳೆಯಿ. ಯಾರು ನಿನ್ನನ್ನು ಕೆಟ್ಟದ್ದಾಗಿ ನಡೆಸಿಕೊಳ್ಳುತ್ತಾರೆಯೋ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾರೆಯೋ ಅವರಿಗೂ ಕಾಲ ಎನ್ನುವುದು ಕೂಡಿ ಬಂದಾಗ ಅವರ ಬಗ್ಗೆಯೂ ಕೂಡ ಇತರರು ಕೆಟ್ಟದ್ದಾಗಿ ಯೋಚಿಸುವ, ಕೆಟ್ಟದ್ದನ್ನು ಮಾಡುವ ರೀತಿಯಲ್ಲಿ ಆ ದೇವರು ಮಾಡೇ ತೀರುತ್ತಾನೆ. ಒಂದು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರು ಯಾರಿಗೆ ನಾವು ಮೋಸವನ್ನು ಮಾಡುತ್ತೇವೆಯೋ, ಯಾರು ಯಾರಿಗೆ ನಾವು ದ್ರೋಹವನ್ನು ಬಗೆಯುತ್ತೇವೆಯೋ, ಯಾರು ಯಾರಿಗೆ ನಾವು ಅಧರ್ಮದ ದಾರಿಯಲ್ಲಿ ಪ್ರಚೋದನೆಯನ್ನು ಮಾಡುತ್ತೇವೆಯೋ ಅದೆಲ್ಲರ ಪರಿಣಾಮವನ್ನು ನಾವು ಇದೇ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಮಾಡುವ ಮೊದಲು ಒಳ್ಳೆಯ ಕಾರ್ಯಗಳತ್ತ ಗಮನವನ್ನು ಹರಿಸಿ. ಕೆಟ್ಟದ್ದನ್ನು ಯಾರು ಬೇಕಾದರೂ ಮಾಡುತ್ತಾರೆ, ಆದರೆ ಒಳ್ಳೆಯ ಕೆಲಸವನ್ನು ಮಾಡಲು ಸದಾ ಒಳ್ಳೆಯ ಮನಸ್ಥಿತಿ ಇರುವವರು ಬೇಕೇ ಬೇಕು. ಒಳ್ಳೆಯ ಮನಸ್ಥಿತಿ ಇರುವವರು ಸದಾ ಒಳ್ಳೆಯದನ್ನೇ ಬಯಸುತ್ತಾರೆ. ಸದಾ ನೆಮ್ಮದಿಯಿಂದಾಗಿರಿ. ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಮೊದಲು ಬೆಳೆಸಿಕೊಳ್ಳಿ. ಇಂದು ಕೆಟ್ಟದ್ದು ಬರುತ್ತಿದೆ ಎಂದರೆ ಅದರಿಂದ ನೀವು ನಿಮ್ಮ ಜೀವನವನ್ನು, ನಿಮ್ಮ ದೇಹವನ್ನು, ನಿಮ್ಮ ಉಸಿರನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ದೇವರು ನಿಮಗೆ ಕಷ್ಟವನ್ನು ಕೊಟ್ಟಿರುವುದು, ಆ ಕಷ್ಟವನ್ನು ನೀನು ಹೇಗೆ ಎದುರಿಸುತ್ತೀಯಾ, ಕಷ್ಟದಿಂದ ಹೇಗೆ ಮುಕ್ತಿಯನ್ನು ಪಡೆಯುತ್ತೀಯಾ ಎನ್ನುವ ಸವಾಲನ್ನು ಇಟ್ಟಿದ್ದಾನೆ. ನೀನು ಒಂದು ವೇಳೆ ದೇವರು ಇಟ್ಟಿರುವಂತಹ ಸವಾಲಲ್ಲಿ ಜಯವನ್ನು ಸಾಧಿಸಿದಾಗ ಖಂಡಿತವಾಗಿಯೂ ನಿನ್ನ ಮುಂದಿನ ದಿನಮಾನಗಳು ಉಜ್ವಲವಾಗಿ ಇರುತ್ತವೆ. ಆ ಒಂದು ಉಜ್ವಲವಾಗಿರುವಂತಹ ಜೀವನವನ್ನು ನೀನು ಪಡೆಯಬೇಕು ಎನ್ನುವುದಾದರೆ ಇಂದು ಬಂದಿರುವಂತಹ ಕಷ್ಟಗಳನ್ನಾಗಲಿ, ಸಮಸ್ಯೆಗಳನ್ನಾಗಲಿ ಅಥವಾ ಸವಾಲುಗಳನ್ನಾಗಲಿ ನೀನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅದನ್ನು ಬಗೆಹರಿಸಿಕೊಳ್ಳಬೇಕು. ನಮ್ಮ ವ್ಯಕ್ತಿತ್ವ ಅನ್ನುವುದು ಸ್ವಲ್ಪ ಮಟ್ಟಿಗೆ ಕಠೋರವಾಗಿ ಇರಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ನವಿ ನುಡಿಗಳನ್ನು ನಮ್ಮ ದೌರ್ಬಲ್ಯವೆಂದು, ನಟನೆಯೆಂದು ಪರಿಗಣಿಸುತ್ತಾರೆ ಈಗಿನ ಸಮಾಜದಲ್ಲಿರುವಂತಹ ಜನರು. ಹಾಗಾಗಿ ಯಾವ ಸಮಯದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ವರ್ತನೆಯನ್ನು ನಾವು ತೋರಬೇಕು ಎನ್ನುವುದರ ಬಗ್ಗೆ ಗಮನ ಇರಲಿ. ಏಕೆಂದರೆ ಇಲ್ಲಿ ಜನರು ಎಲ್ಲರೂ ಒಂದೇ ರೀತಿಯ ಯೋಚನೆಗಳನ್ನು ಮಾಡುವುದಿಲ್ಲ. ಇಂದು ನಿನಗೆ ಕೆಟ್ಟದ್ದನ್ನು ಮಾಡುತ್ತಿದ್ದಾರೆ ಎನ್ನುವುದಾದರೆ ನಾಳೆ ಅವರೇ ನಿನಗೆ ಒಳ್ಳೆಯದನ್ನು ಮಾಡುವ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೋಸ್ಕರ ಆದ್ಯತೆಯನ್ನು ಕೊಡಿ. ಜೀವನದಲ್ಲಿ ನಾವು ಎಲ್ಲ ಸಮಯದಲ್ಲಿ ಒಂದೇ ರೀತಿಯಲ್ಲಿ ಇದ್ದರೆ, ಎಲ್ಲ ಸಮಯದಲ್ಲೂ ಕೂಡ ನಾವು ಒಂದೇ ರೀತಿಯ ವರ್ತನೆಯನ್ನು ತೋರಿದರೆ ಜನರು ನಮ್ಮನ್ನು ನುಂಗಿ ಹಾಕುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯ ವರ್ತನೆಯನ್ನು ತೋರಬೇಕು ಎನ್ನುವುದು ನಿಮಗೆ
ಬಿಟ್ಟಿದ್ದು. ಇಲ್ಲವಾದರೆ ನೀವು ನಿಮ್ಮ ಒಳ್ಳೆಯತನವೇ ನಿಮ್ಮನ್ನು ನಾಶಪಡಿಸಬಹುದು. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ನಮ್ಮ ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಅಲ್ಲ. ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನು ಮಾಡುತ್ತಾ ಕೂರಬಾರದು. ಟೀಕೆ ಮಾಡಿದವರು ಟೀಕೆ ಮಾಡುತ್ತಲೇ ಇರುತ್ತಾರೆ. ಅದನ್ನು ತಲೆಕೆಡಿಸಿಕೊಳ್ಳದೆ ನಿಮ್ಮ ಕಾರ್ಯದಲ್ಲಿ ನೀವು ಭಗ್ನರಾಗಿ ಟೀಕೆ ಮಾಡಿದವರಿಗೆ ನಿಮ್ಮ ಕಾರ್ಯದ ಮೂಲಕವೇ ಉತ್ತರವನ್ನು ಕೊಡಿ. ಯಾವ ರೀತಿಯಲ್ಲಿ ಜನರು ನಮ್ಮನ್ನು ಟೀಕೆಗೆ ಒಳಪಡಿಸುತ್ತಾರೆಯೋ ಅದೇ ರೀತಿಯಲ್ಲಿ ಅವರ ಟೀಕೆಗಳಿಗೆ ಪ್ರತಿ ಉತ್ತರವಾಗಿ ನಾವು ಬೆಳೆದು ನಿಲ್ಲಬೇಕು. ಅವರು ಮಾಡುತ್ತಿರುವಂತಹ ಟೀಕೆಗಳು ಸುಳ್ಳು ಎನ್ನುವಂತಹ ಸತ್ಯವನ್ನು ಅವರಿಗೆ ಅರಿವಾಗುವಂತೆ ನೀನು ಬೆಳೆದು ತೋರಿಸಬೇಕು. ಆಗ ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು, ನಿನ್ನ ಮೇಲೆ ನಿನಗೆ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಾಗುವುದು. ನಿನ್ನ ನಂಬಿದವರಿಗೂ ಗೌರವ ಸಿಗುವುದು. ಆದರೆ ಮನುಷ್ಯ ಎನಿಸಿಕೊಂಡವನು ಇದನ್ನು ಯಾವತ್ತಿಗೂ ಕೂಡ ಮರೆಯಬಾರದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀನು ಬೇರೆಯವರ ಕಂಗಳಲ್ಲಿ ನೀರನ್ನು ತರಿಸಿದರೆ ಖಂಡಿತವಾಗಿಯೂ ನಿನಗೂ ಒಂದು ವೇಳೆ ಬಂದೇ ಬರುತ್ತದೆ. ಆ ವೇಳೆ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಮಾತ್ರ ಬರುವುದಿಲ್ಲ, ರಕ್ತವೇ ಹರಿಯಬಹುದು. ಎಚ್ಚರವಾಗಿ ಇರು. ಹಾಗಾಗಿ ಬೇರೆಯವರ ಕಣ್ಣಲ್ಲಿ ನೀರನ್ನು ತರಿಸುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಅಲ್ಲ, ನನ್ನೊಳಗಿರುವಂತಹ ದಾರವೇ ಎಂದು. ಹಾಗಾಗಿ ನಮ್ಮ ಸಂಬಂಧಿಕರೇ ನಮಗೆ ಈಗಿನ ಕಾಲದಲ್ಲಿ ಶತ್ರುವಾಗಿ ಬಿಡುತ್ತಾರೆ. ನಮ್ಮವರು ಎನಿಸಿಕೊಂಡವರು ಯಾರೂ ಕೂಡ ನಮ್ಮ ಕಷ್ಟದಲ್ಲಿ ಸಹಾಯಕ್ಕೆ ಬರುವುದೇ ಇಲ್ಲ. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆಯೇ ನಮಗೆ ಬೇಡದೇ ಇರುವಂತಹ ವಿಚಾರಗಳ ಕಡೆ ನಾವು ಗಮನವನ್ನು ಹರಿಸುವುದನ್ನು ಬಿಟ್ಟು ನಮಗೆ ಬೇಕಾಗಿರುವುದು ನೆಮ್ಮದಿ, ಶಾಂತಿಗೋಸ್ಕರ ನಾವು ಜೀವನವನ್ನು ಕಳೆಯಬೇಕು. ಕೇಳದೆಯೇ ಹೇಳಬಾರದಂತೆ ಬೇಕಾಬಿಟ್ಟಿಯಾಗಿ ಕರೆದರೆ ಆ ಜಾಗದಲ್ಲಿ ಎಂದಿಗೂ ಕೂಡ ಹೋಗಲೇಬಾರದು. ಕಷ್ಟ ಬಂದರೆ ಹೆದರಲೇಬಾರದು. ಬೆಲೆ ಇಲ್ಲದ ಕಡೆ ಕಾಲು ಕೂಡ ಇಡಬಾರದು. ಇವುಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನು ಮಾಡುತ್ತಾರೆಯೋ ಅವರನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಈ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರು ನಮ್ಮವರಲ್ಲ, ಯಾರೂ ಕೂಡ ಇಲ್ಲಿ ತಮ್ಮವರಲ್ಲ. ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ಕಳಿ. ಇಲ್ಲಿ ಯಾರೂ ಕೂಡ ಸತ್ಯ ಹರಿಶ್ಚಂದ್ರರಾಗಲು ಸಾಧ್ಯವಿಲ್ಲ. ಅದೆಲ್ಲವೂ ಕೂಡ ಕಳೆದು ಹೋಗಿದೆ. ಕಾಯಲು ಭಗವಂತ ಇರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದಕ್ಕೆ ಯಾರನ್ನು ನಂಬಿ ನೀನು ಈ ಭೂಮಿಗೆ ಬಂದಿರುವುದಿಲ್ಲ ಎಂಬ ಸತ್ಯವನ್ನು ಅರಿತು ಜೀವನವನ್ನು ಕಳಿ. ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ, ಹಾಗೆ ಎಲ್ಲರೂ ನಮ್ಮವರಾಗಲು ಸಾಧ್ಯವಿಲ್ಲ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಸದಾ ನಾವು ನ್ಯಾಯ, ಧರ್ಮ, ಸತ್ಯದಿಂದ ಬದುಕುವುದನ್ನು ಕಲಿತುಕೊಳ್ಳಬೇಕು. ಸತ್ಯ ಧರ್ಮದಿಂದ ಯಾರು ಬದುಕುತ್ತಾರೆಯೋ ಅವರಿಗೆ ಸ್ವರ್ಗ ಎನ್ನುವುದು ಪ್ರಾಪ್ತಿಯಾಗುವುದು. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ನಾವು ಕಲಿತುಕೊಳ್ಳಬೇಕು. ಆಗ ಆ ಮುಳ್ಳಿನಿಂದ ನಾವು ತಪ್ಪಿಸಿಕೊಳ್ಳಬಹುದು ಅಲ್ಲವೇ? ಹಾಗೆಯೇ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ಜನರನ್ನು ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ನಡೆಯುವುದನ್ನು ಕಲಿತುಕೋ. ಒಟ್ಟಾರೆಯಾಗಿ ನಿನಗೆ ಯಾವುದು ಒಳ್ಳೆಯದು ಎನಿಸುತ್ತದೆಯೋ ಆ ವಿಚಾರದ ಕಡೆ ಗಮನವನ್ನು ಕೊಡು. ಆದರೆ ಒಂದು ನೆನಪಿನಲ್ಲಿ ಇಟ್ಟುಕೋ, ನೀನು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಯಾರಿಗೂ ಕೂಡ ಕೇಡು ಆಗದೇ ಇರುವ ರೀತಿಯಲ್ಲಿ ನಡೆದುಕೋ. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಪರಮಾತ್ಮ ಶ್ರೀಕೃಷ್ಣನು ಸಮಯ ಬಂದಾಗ ಎಲ್ಲರಿಗೂ ಕೂಡ ತಿರುಗಿಸಿ ಹೊಡೆಯುವಂತಹ ತೋಳ್ಬಲವನ್ನು ಕೂಡ ನೀಡಿರುತ್ತಾನೆ. ನಿಂದನೆಗೆ ಹೆದರಿ ಯಾವತ್ತಿಗೂ ಕೂಡ ನಿನ್ನ ಗುರಿಯ ಕಡೆ ಗಮನ ಹರಿಸದೇ ಇರುವುದನ್ನು ಮಾಡಬೇಡ. ಸದಾ ನಿನ್ನ ಗುರಿಯ ಕಡೆ ಗಮನವನ್ನು ಇಟ್ಟು ನಿನ್ನ ಗುರಿಯನ್ನು ನೀನು ಸಾಧಿಸಿಕೋ.
ಆಗ ಯಾರು ನಿನ್ನನ್ನು ಹೀಯಾಳಿಸಿ ಇದ್ದರೋ, ಯಾರು ನಿನ್ನನ್ನು ಬೇಕಾಬಿಟ್ಟಿಯಾಗಿ ನಡೆಸಿಕೊಂಡಿದ್ದರೋ ಅವರೇ ನಿನ್ನ ಬಳಿಯಲ್ಲಿ ಬರುತ್ತಾರೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ, ಎರಡರಲ್ಲೂ ಸಮಭಾವನಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ಹಾಗಾಗಿ ಮನುಷ್ಯ ಸುಖ ಬಂದಾಗ ಹಿಗ್ಗಬಾರದು, ಅದೇ ದುಃಖ ಬಂದಾಗ ಕುಗ್ಗಬಾರದು. ಏನೇ ಬಂದರೂ ಕೂಡ ಜೀವನದಲ್ಲಿ ಸಮ ಮನಸ್ಥಿತಿಯಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ಅಯ್ಯೋ ಇವತ್ತು ಸುಖ ಬಂದಿದೆ, ನಾನೇ ದೊಡ್ಡವನು, ನಾನೇ ಈ ಪ್ರಪಂಚದಲ್ಲಿ ಶ್ರೀಮಂತ ಎನ್ನುವ ಭಾವನೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬಾರದು. ಅಹಂಕಾರವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬಾರದು. ನಿಮಗೆ ಗೊತ್ತೇನು, ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರವೊಂದು ನಿಮ್ಮ ಜೀವನದಲ್ಲಿ ಆವರಿಸಿದರೆ ನೀವು ಗಳಿಸಿರುವಂತಹ ಎಲ್ಲ ದೊಡ್ಡ ಸ್ಥಾನಗಳು ನುಚ್ಚು ನೂರಾಗುತ್ತವೆ. ಏಕೆಂದರೆ ಜನರು ನಿಮ್ಮ ಹಣವನ್ನು ನೋಡಿ ಬಂದಿರುವುದಕ್ಕಿಂತ ನಿಮ್ಮ ಗುಣವನ್ನು ನೋಡಿ ಬಂದಿರುವವರೇ ನಿಜವಾದ ಸಂಬಂಧಿಕರಾಗಲು ಸಾಧ್ಯವಾಗುವುದು. ಹಣ ನೋಡಿ ಬಂದವರು ಹಣ ಇರುವವರೆಗೂ ಮಾತ್ರ ಇರುತ್ತಾರೆ. ಅದೇ ನಿನ್ನ ಗುಣವನ್ನು ನೋಡಿ ನಿನ್ನ ಜೊತೆ ಬಂದವರು ನಿನ್ನ ಉಸಿರು ಇರುವವರೆಗೂ ನಿನ್ನ ಜೊತೆಯಲ್ಲಿ ನಿಲ್ಲುತ್ತಾರೆ. ಈ ಸತ್ಯವನ್ನು ಅರಿತು ಜೀವನವನ್ನು ಕಳಿ. ಈಗಿನ ಕಾಲದ ಜನರು ಬಣ್ಣವನ್ನು ಬದಲಾಯಿಸಿದರೆ ಮೇಲೆ ಕುಳಿತಿರುವಂತಹ ಕಾಣದೇ ಇರುವಂತಹ ಭಗವಂತನು ಎಲ್ಲರನ್ನ ನೋಡುತ್ತಾ ನಿನ್ನ ಸಮಯವನ್ನೇ ಬದಲಾಯಿಸಿ ಬಿಡುತ್ತಾನೆ. ಹಾಗಾಗಿ ಇವತ್ತು ಯಾರೋ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಸಮಯದಲ್ಲಿ ಇದ್ದರೆ ಅಂಥವರನ್ನು ನೋಡಿ ಆಡಿಕೊಳ್ಳಬೇಡಿ. ನಾಳೆ ಆ ಪರಿಸ್ಥಿತಿಯಾಗಲಿ ಆ ಸಮಯವಾಗಲಿ ನಿಮ್ಮ ಜೀವನದಲ್ಲಿಯೂ ಕೂಡ ಸಂಭವಿಸಬಹುದು. ಏಕೆಂದರೆ ದೇವರಿಗೆ ಕೊಡುವುದನ್ನು ಗೊತ್ತಿರುತ್ತದೆ, ಕೊಟ್ಟ ಮೇಲೆ ಕಸಿದುಕೊಳ್ಳುವುದು ಕೂಡ ಗೊತ್ತಿರುತ್ತದೆ. ಕೊಟ್ಟಾಗ ಮನುಷ್ಯ ನಾನೇ ದೊಡ್ಡವನು, ನಾನೇ ಶ್ರೀಮಂತನ ರೀತಿಯಲ್ಲಿ ವರ್ತನೆಯನ್ನು ತೋರಬಾರದು. ನಿಜವಾದ ಶ್ರೀಮಂತಿಕೆಯೇನೆಂದರೆ ಯಾರು ಕಷ್ಟದಲ್ಲಿ ಇರುತ್ತಾರೆಯೋ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದು. ಯಾರು ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಇರುತ್ತಾರೆಯೋ ಅಂಥವರಿಗೆ ಒಂದು ಹೊತ್ತಿನ ಊಟವನ್ನು ಕಲ್ಪಿಸಿಕೊಡುವುದು. ಇದು ನಿಜವಾದ ಶ್ರೀಮಂತಿಕೆ. ಅಂಥದ್ದರಲ್ಲಿ ಶ್ರೀಮಂತಿಕೆಯನ್ನು ತೋರಿಸಬೇಕು. ಹಣದಲ್ಲಾಗಲಿ ವಜ್ರ ವೈಢೂರ್ಯಗಳಲ್ಲಾಗಲಿ ಆಸ್ತಿ ಅಂತಸ್ತಿನಲ್ಲಾಗಲಿ ಶ್ರೀಮಂತಿಕೆಯನ್ನು ತೋರಿಸಲು ಹೋಗಬಾರದು. ಏಕೆಂದರೆ ಮೇಲೆ ಕುಳಿತಿರುವಂತಹ ಭಗವಂತನು ನಿಮಗಿಂತಲೂ ಶ್ರೀಮಂತನು, ನಿಮಗಿಂತಲೂ ಶ್ರೇಷ್ಠವಾಗಿರುವನು, ನಿಮಗಿಂತಲೂ ಕೂಡ ಸಕಲ ವಿದ್ಯೆಗಳನ್ನು ಅರಿತಿರುವನು. ಆತನು ನಿನಗೆ ಈ ಜನ್ಮವನ್ನು ಕೊಟ್ಟಿರುವುದರಿಂದಲೇ ನೀನು ಈ ಭೂಮಿಗೆ ಬರಲು ಸಾಧ್ಯವಾಗಿತ್ತು ಎನ್ನುವುದನ್ನು ಮರೆಯಬಾರದು. ಹಾಗೆಯೇ ಬದುಕಿನಲ್ಲಿ ಯಾವುದೇ ಘಟನೆಗಳು ಜರುಗಿದರೂ ಕೂಡ ಚಿಂತೆಗೆ ಒಳಗಾಗಬಾರದು. ಒಂದು ವೇಳೆ ನಾವು ಚಿಂತೆಗೆ ಒಳಗಾಗಿದ್ದು ಆದರೆ ನಾವು ಚಿತೆಯನ್ನು ಏರಬೇಕಾಗಿರುವುದು ಖಂಡಿತವಾಗುತ್ತದೆ. ಹಾಗಾಗಿ ಚಿಂತೆ ಎನ್ನುವುದು ಮನುಷ್ಯನನ್ನು ಚಿತೆಗೆ ಏರಿಸುತ್ತದೆ. ಯಾರು ಚಿಂತೆಯನ್ನು ತೊರೆದು ಜೀವನವನ್ನು ಕಳೆಯುತ್ತಾರೆಯೋ ಅವರು ಸದಾ ಶಾಂತಿ ಹಾಗೂ ಒಳ್ಳೆಯ ಜೀವನ ಶೈಲಿಯನ್ನು ಕಳೆಯುವಂಥವರಾಗುತ್ತಾರೆ. ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಯಾವುದನ್ನು ಯಾರಿಗೆ ಹೇಗೆ ಕೊಡಬೇಕು ಎನ್ನುವುದು ಆ ಮೇಲಿರುವಂತಹ ಭಗವಂತನಿಗೆ ಸರಿಯಾಗಿ ತಿಳಿದಿರುತ್ತದೆ. ಹಾಗಾಗಿ ನಾವು ಯಾವುದರ ಬಗ್ಗೆಯೂ ಕೂಡ ಗಮನವನ್ನು ಕೊಡದೆ, ಯಾವುದರ ಬಗ್ಗೆಯೂ ಕೂಡ ಯೋಚನೆಯನ್ನು ಮಾಡದೆ ನಮ್ಮ ಜೀವನದಲ್ಲಿ ಏನು ಸ್ಥಿತಿಗತಿಗಳು ಬರುತ್ತವೆಯೋ ಆ ಎಲ್ಲ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ಕಳೆಯಬೇಕು. ಇನ್ನು ಕಂಡವರ ಮಾತಿಗೆ ನೀನು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಇತರರ ಒಳಿತನ್ನು ನೋಡಿ ಮುಲಾಜಿಲ್ಲದೆ ಗುಣಗಾನವನ್ನು ಮಾಡಬೇಕು. ಬೇರೆಯವರ ಕೆಡಕನ್ನು ಮಾತನಾಡುವಾಗ 100 ಬಾರಿ 1000 ಬಾರಿ ನಾವು ಯೋಚನೆಯನ್ನು ಮಾಡಬೇಕಂತೆ. ಈ ಸೂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಹಾಗಾಗಿ ಜೀವನದಲ್ಲಿ ಏನೇ ಘಟನೆಗಳು ಜರುಗಿದರೂ ಕೂಡ ತಲೆ ಕೆಡಿಸಿಕೊಳ್ಳಬಾರದು. ನಿನಗೆ ಒಂದು ಗೊತ್ತೇನು, ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ನಿನ್ನ ಸಮಯಕ್ಕೆ ತಕ್ಕಂತೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಸಿಗಲು ಸಾಧ್ಯವಿಲ್ಲ. ದೇವರು ಇಂಥವರಿಗೆ ಈ ಸಮಯದಲ್ಲಿ ಇಂಥದ್ದು ಸಿಗಲೇಬೇಕು ಎಂದು ಮುಂಚೆಯೇ ತೀರ್ಮಾನವನ್ನು ಮಾಡಿರುತ್ತಾನೆ. ದೇವರ ತೀರ್ಮಾನದ ಮುಂದೆ ನಮ್ಮ ತೀರ್ಮಾನವಾಗಲಿ ನಮ್ಮ ಯೋಚನೆಗಳಾಗಲಿ ನಡೆಯಲು ಸಾಧ್ಯವಿಲ್ಲ. ನಾವು ಚಿಂತೆಯನ್ನು ಬಿಟ್ಟು ಬಿಡಬೇಕು. ಏಕೆಂದರೆ ಇಲ್ಲಿ ಈ ಭೂಮಿಯ ಮೇಲೆ ಬರುವಾಗ ನಾವು ಏನನ್ನು ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ.
ಹೋಗುವಾಗಲೂ ಕೂಡ ಏನನ್ನು ಅಥವಾ ಯಾರನ್ನು ಕೂಡ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಬಂದಿರುವುದೇ ಒಂಟಿಯಾಗಿ ಎಂದ ಮೇಲೆ ಹೋಗುವುದು ಕೂಡ ಒಂಟಿಯಾಗಿಯೇ. ಆದರೆ ನಿಮಗೆ ಗೊತ್ತೇನು, ನೀವು ಈ ಜೀವನದಲ್ಲಿ ಇದ್ದಂತಹ ದಿನಮಾನಗಳಲ್ಲಿ ಯಾವ ರೀತಿಯ ಬದುಕನ್ನು ಕಟ್ಟಿದ್ದೀರಿ, ಯಾವ ರೀತಿಯ ಜೀವನವನ್ನು ಕಳೆದಿದ್ದೀರಿ, ಯಾವ ರೀತಿಯಾಗಿ ಬೇರೆಯವರಿಗೆ ಮಾರ್ಗದರ್ಶಕರಾಗಿದ್ದೀರಿ ಎನ್ನುವುದು ಬಹಳ ಮುಖ್ಯ. ಇಲ್ಲಿ ಬಂದಿರುವುದು ಒಂಟಿಯಾಗಿ, ಹೋಗುವುದು ಒಂಟಿಯಾಗಿ. ಹಾಗಾಗಿ 3 ದಿನದ ಈ ಜೀವನದಲ್ಲಿ ಇದು ನನ್ನದು, ಅದು ನನ್ನದು ಎನ್ನುವಂತಹ ತಾರತಮ್ಯ ಏಕೆ, ಭೇದ ಭಾವ ಏಕೆ, ನಾನೇ ದೊಡ್ಡವನು ಎನ್ನುವ ಅಹಂ ಏಕೆ? ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದೇ ಇಲ್ಲ. ಯಾವಾಗಲಾದರೂ ದೇವರಿಂದ ನಾವು ಪ್ರತಿಫಲಕ್ಕೆ ಒಳಪಡುತ್ತೇವೆಯೋ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಬೇಕು. ಆಗ ಮಾತ್ರ ದೇವರು ನಮ್ಮ ಕಾರ್ಯಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಡಲು ಸಾಧ್ಯವಾಗುವುದು. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ. ನೀನು ನಿನ್ನ ಜೊತೆಯಲ್ಲಿ ಇರುವವರು ಯಾರು ಎನ್ನುವುದು ನಿನಗೆ ಗೊತ್ತಾಗುವುದು. ಅದೇ ಸುಳ್ಳು ಹೇಳುತ್ತಾ ಇಲ್ಲ ಸಲ್ಲದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ. ಹಾಗೆಯೇ ಈ ಪ್ರಪಂಚ ಎನ್ನುವುದು ಈ ಪ್ರಸ್ತುತ ದಿನಮಾನಗಳಲ್ಲಿ ಸುಳ್ಳಿಗೆ ಕೊಡುವಂತಹ ಬೆಲೆಯು ಸತ್ಯಕ್ಕೆ ಇಲ್ಲದಂತೆ ಆಗಿದೆ. ಯಾರು ಸತ್ಯ, ಧರ್ಮ, ನಿಷ್ಠೆಯಿಂದ ಜೀವನವನ್ನು ಕಳೆಯುತ್ತಾರೆಯೋ ಸದಾ ಅವರಿಗೆ ಒಳ್ಳೆಯ ದಿನಮಾನಗಳು ಅವರ ಜೀವನದಲ್ಲಿ ಬಂದೇ ಬರುತ್ತವೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಕೃಷ್ಣನ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ, ನೀವು ಏನಾದರೂ ಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.